ಒಟ್ಟಾಗಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಜೀವಿಸಬೇಕು. ದೇವರ ಪ್ರೀತಿಯನ್ನು ನಾವೇನು ಮಾಡಬೇಕು? ನಾವು ಪರಸ್ಪರ ಒಬ್ಬರೊಬ್ಬರು ಹಂಚಿಕೊಂಡು ಆ ಪ್ರೀತಿಯನ್ನು ನಾವು ಕೂಡ ಏನು ಮಾಡಬೇಕು? ಅನುಭವಿಸಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ಪ್ರೀತಿಯನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಆ ದೇವರು ಕೊಟ್ಟಂತಹ ಆ ಒಂದು ಕೃಪೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನಗಳು ಪರಿಶುದ್ಧವಾಗಿ ಮಾರ್ಪಡಬೇಕು. ಆ ಪರಿಶುದ್ಧವಾದ ಜೀವನದಲ್ಲಿ ನಾವು ಜೀವಿಸಬೇಕು ಅಂತೇಳಿಯೇ ನಮ್ಮೊಬ್ಬೊಬ್ಬರನ್ನು ದೇವರು ಯೇಸು ಕ್ರಿಸ್ತರಲ್ಲಿ ಏನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ನೀವು ಬೈಬಲಲ್ಲಿ ಎಲ್ಲಾದರೂ ಓದಿ, ಹೊಸ ಒಡಂಬಡಿಕೆಯಲ್ಲಿ ಸಂತ ಪೌಲರು ತಮ್ಮ ಪತ್ರಿಕೆಯಲ್ಲಿ ಹೇಳ್ತಾರೆ, ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮೊಬ್ಬೊಬ್ಬರನ್ನು ಯಾಕೆ ಆರಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾವು ಪುನೀತರಾಗಿ ಜೀವಿಸಲು. ಪ್ರೈಸ್ ದಿ ಲಾರ್ಡ್. ನಾವು ಯಾವ ರೀತಿಯಾದ ಜೀವನ ಜೀವಿಸಬೇಕು ಅಂಥೇಳಿ? ಪುನೀತರಾಗಿ, ಅಂದರೆ ಪರಿಶುದ್ಧವಾದ ಜೀವನವನ್ನು ಜೀವಿಸಬೇಕು. ಏಕೆಂತ ಹೇಳಿದರೆ ದೇವರು ಪರಿಶುದ್ಧರು, ಹೌದಲ್ವಾ? ಯೇಸು ಕ್ರಿಸ್ತರು ಪರಿಶುದ್ಧರು, ಪರಲೋಕ ಪರಿಶುದ್ಧವಾದ ಸ್ಥಳ, ಅಲ್ಲಿರುವಂಥ ಎಲ್ಲ ಸ್ವರ್ಗ ನಿವಾಸಿಗಳು ಕೂಡ ಪರಿಶುದ್ಧರಾಗಿದ್ದಾರೆ. ಈಗ ಆ ಪರಿಶುದ್ಧ ಸ್ಥಳಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಗಳು ಮುಟ್ಟಬೇಕು ಅಂತ ಹೇಳಿದ್ರೆ ನಾವು ಕೂಡ ಏನಾಗಿರಬೇಕು? ಪರಿಶುದ್ಧರಾಗಿರಬೇಕು, ಹೌದಲ್ವಾ? ಆ ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನು ನೋಡೋದಕ್ಕಾಗೋದಿಲ್ಲ ಅಂಥೇಳಿ ಅದೇ ಸಂತ ಪೌಲರು ಹೇಳ್ತಾರೆ. ಪರಿಶುದ್ಧತೆ ಖಂಡಿತವಾಗಿ ನಾವು ನಮ್ಮ ಸತ್ಕಾರ್ಯಗಳಿಂದಾಗಲಿ ನಮ್ಮ ಪ್ರಾರ್ಥನೆಗಳಿಂದಾಗಲಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಪರಿಶುದ್ಧತೆ ಸಿಕ್ಕಿದ್ದೆಲ್ಲಿಂದ? ದೇವರ ಅನುಗ್ರಹದಿಂದ, ದೇವರ ಕೃಪೆಯಿಂದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಈಗ ದೇವರು ಯೇಸು ಕ್ರಿಸ್ತರ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಕೂಡ ತನ್ನ ಅನುಗ್ರಹದಿಂದ ತನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ, ಹೌದಲ್ವಾ? ಅವರ ಮಕ್ಕಳಾಗಿ ನಾವು ಆರಿಸಿಕೊಂಡಿರುವುದರಿಂದ ಈಗ ಮಕ್ಕಳಿಗೆ ಏನೆಲ್ಲ ಕೊಡ್ತೀನಿ ಅಂತ ವಾಗ್ದಾನಗಳನ್ನು ಮಾಡಿದ್ದಾರೋ ಆ ವಾಗ್ದಾನಗಳಲ್ಲಿ ಏನೂ ಅದಲು ಬದಲಿಲ್ಲ. ಏನಾದರೂ ಇದೆಯಾ? ಏನೂ ಕೂಡ ಅದಲು ಬದಲಿಲ್ಲ. ಅವರು ಕೊಟ್ಟ ಮಾತಿಗೆ ಏನು ಮಾಡೋದಿಲ್ಲ, ತಪ್ಪೋದಿಲ್ಲ. ಅವರು ಕೊಟ್ಟಿದ್ದಾಯಿತು. ಈಗ ಪಡ್ಕೊಳ್ಬೇಕಾಗಿರೋದು ಯಾರ ಜವಾಬ್ದಾರಿ? ನಮ್ಮೊಬ್ಬೊಬ್ಬರ ಜವಾಬ್ದಾರಿ. ಆದ್ದರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಆ ದೇವರು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಏನಾಗಿದ್ದಾರೆ? ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಈಗ ನಮ್ಮೊಬ್ಬೊಬ್ಬರನ್ನು ದೇವರು ಆ ವಿಶ್ವಾಸಮಯ ಜೀವನಕ್ಕಾಗಿ, ಆ ಪರಿಶುದ್ಧವಾದ ಜೀವನಕ್ಕಾಗಿ ಕರೆದಂಥ ದೇವರು ಇವತ್ತು ನಮ್ಮಿಂದ ಬಯಸುವುದೇನು ಅಂತ ಹೇಳಿದ್ರೆ ಅನ್ಯೋನ್ಯತೆ. ನಮ್ಮಿಂದ ಬಯಸುವುದೇನು ಇವತ್ತು ದೇವರು? ವಿಶ್ವಾಸಿಗಳಾದ ನಾವು, ದೇವ ಜನರಾದ ನಾವು ಪರಿಶುದ್ಧತೆಯಲ್ಲಿ ಅನ್ಯೋನ್ಯವಾಗಿ ಜೀವಿಸಬೇಕು. ಅನ್ಯೋನ್ಯತೆ ಅನ್ನೋದು ತುಂಬ ಇಂಪಾರ್ಟೆಂಟು. ವಿಶ್ವಾಸದ ಜೀವನದಲ್ಲಿ ಈ ಅನ್ಯೋನ್ಯತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಸಂತ ಪೌಲರು ಈ ಕೊರಿಂಥಿಯ ಸಭೆಯನ್ನು ಸ್ಥಾಪಿಸಿದಾಗ ಕೊರಿಂಥಿ ಸಭೆಯಲ್ಲಿ ವಿಶ್ವಾಸಿಗಳನ್ನು ಯೇಸು ಕ್ರಿಸ್ತರಲ್ಲಿ ನಡೆಸುವಾಗ ಅಲ್ಲಿ ಅನೇಕ ಭಿನ್ನ ಭೇದಗಳನ್ನು ನೋಡ್ತಾರೆ, ಅನೇಕ ರೀತಿಯಾದಂಥ ಅನೈತಿಕತೆಗಳನ್ನು ನೋಡ್ತಾರೆ. ಏಕೆಂತ ಹೇಳಿದ್ರೆ ಅವರು ಯೇಸುವಲ್ಲಿ ವಿಶ್ವಾಸ ಇಟ್ಟವರೇ, ಯೇಸು ಕ್ರಿಸ್ತರಲ್ಲಿ ಅವರು ದೀಕ್ಷಾ ಸ್ನಾನವನ್ನು ಹೊಂದಿದವರೇ. ಅವರ ಮಧ್ಯದಲ್ಲಿ ಏನಿತ್ತು? ವಿಭಿನ್ನ ಭೇದಗಳಿತ್ತು. ಅವರ ಮಧ್ಯದಲ್ಲಿ ಐಕ್ಯತೆ ಕಡಿಮೆ ಇತ್ತು, ಅನ್ಯೂನ್ಯತೆ ಕಡಿಮೆ ಇತ್ತು. ಅಲ್ಲಿ ಏನು ಹೇಳ್ತಾರೆ, ಅಲ್ಲಿದ್ದಂಥ ವಿಶ್ವಾಸಿಗಳು ಕೆಲವರು ಹೇಳ್ತಾ ಇದ್ದರು, ನಾವು ಪೌಲನ ಕಡೆಯವರು, ನಾವು ಅಪೊಲೋಸನ ಕಡೆಯವರು, ನಾವು ಕೇಫನ ಕಡೆಯವರು, ನಾವು ಕ್ರಿಸ್ತನ ಕಡೆಯವರು ಅಂತೇಳಿ ಏನು ಮಾಡ್ತಾಯಿದ್ರು? ಅವರೇನು ಮಾಡ್ತಾಯಿದ್ರು? ಭಾಗಗಳಾಗಿ ಹೋಗಿದ್ರು. ಯಾಕೆ ಹೋಗಿದ್ರು ಅಂತ ಹೇಳಿದ್ರೆ, ಅವರ ಒಂದು ಯೇಸು ಕ್ರಿಸ್ತರಲ್ಲಿದ್ದಂಥ ಜ್ಞಾನ ಏನಾಗಿತ್ತು? ಅಷ್ಟಕ್ಕೆ ಸೀಮಿತವಾಗಿತ್ತು. ಆದರೆ ಅವರು ಯಾರ ಹೆಸರುಗಳನ್ನು ಹೇಳಿದ್ರಲ್ವ, ಪೌಲ, ಕೇಫ ಮತ್ತು ಅಪೊಲೋಸ, ಇವರೆಲ್ಲ ಏನಾಗಿದ್ರು ಅಂತ ಹೇಳಿದ್ರೆ, ಇವರಲ್ಲಿ ಅದು ಯಾವುದೇ ಮನೋಭಾವಗಳಿರಲಿಲ್ಲ. ಅವರ ಒಂದು ಕಾರ್ಯ ಏನಾಗಿತ್ತು? ದೇವರ ದಾಸರು ನಾವು ಯೇಸುವನ್ನು ಕೊಡಬೇಕು, ನಾವು ಶುಭ ಸಂದೇಶವನ್ನು ಸಾರಬೇಕು. ಈ ಮನೋಭಾವ ಇವತ್ತು ನಮ್ಮೊಳಗಡೆ ಬರಬೇಕು. ಒಂದು ವಾಕ್ಯವನ್ನು ನಾವು ಓದೋಣವಾ? ಕೊರಿಂಥರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ ಅಧ್ಯಾಯ 1 ವಾಕ್ಯ 10ರಿಂದ ಓದೋಣವಾ? ಸಂತ ಪೌಲರು ಕೊರಿಂಥರಿಗೆ ಬರೆದ ಮೊದಲ ಪತ್ರ ಅಧ್ಯಾಯ 1 ವಾಕ್ಯ 10ರಿಂದ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನೋಡಿ, ಇಲ್ಲಿ ಸಂತ ಪೌಲ ಕೊರಿಂಥಿಯಲ್ಲಿದ್ದಂಥ ವಿಶ್ವಾಸಿಗಳನ್ನು ನೋಡಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನಲ್ಲಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ,
ವಾದ ವಿವಾದವಿಲ್ಲದೆ ವಾದ ವಿವಾದಗಳಿಲ್ಲದೆ. ವಾದ ವಿವಾದಗಳು ಅಂತ ಹೇಳಿದ್ರೆ ಒಂದು ವಿಶ್ವಾಸಿಯಾದಂತಹ ಒಬ್ಬೊಬ್ಬರ ಹೃದಯದಲ್ಲೂ ಕೂಡ ಒಂದೇ ಆಲೋಚನೆ ಇರಬೇಕು, ಒಂದೇ ಮಾತು ಇರಬೇಕು. ಈಗ ನಾವು ಯಾರಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಕ್ರಿಸ್ತ ಯೇಸುವಿನಲ್ಲಿ. ಅದೇ ಕ್ರಿಸ್ತ ಯೇಸು ಹೇಳಿದರು, ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಿದರು, ಯಾರು ಒಮ್ಮನಸ್ಸುಳ್ಳವರಾಗಿ, ಇಬ್ಬರು ಒಮ್ಮನಸ್ಸುಳ್ಳವರಾಗಿ ಸ್ವರ್ಗದಲ್ಲಿರುವ ತಂದೆಯ ಬಳಿ ತನ್ನ ಒಂದು ಕೋರಿಕೆಯನ್ನು ಕೇಳ್ತಾರೋ, ಸ್ವರ್ಗದಲ್ಲಿರೋ ದೇವರು ಏನು ಮಾಡ್ತಾರಂತೆ, ಅದನ್ನು ಕೈಗೂಡುವಂತೆ ಮಾಡ್ತಾರಾ? 100% ಮಾಡ್ತಾರೆ. ಇದೇ ಸತ್ಯವನ್ನು ಪೌಲ ಇಲ್ಲಿ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವತ್ತು ಕೊರಿಂಥಿ ಸಭೆಗೆ ಜ್ಞಾಪಿಸಿದರು. ಇವತ್ತು ನಾವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟಂಥ ಮಕ್ಕಳಾದ ನಮಗೂ ಕೂಡ ಇವತ್ತು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಚ್ಚರವಾಗಿರಬೇಕು. ನಾವು ಮಾಡ್ತಾ ಇರೋದು ಯಾರ ಸೇವೆ? ನಾವು ಮಾಡ್ತಾ ಇರೋದು ಯಾರ ಸೇವೆ? ಲೋಕದ ಸೇವೆ ಅಲ್ಲ, ಜನಗಳ ಸೇವೆ ಅಲ್ಲ, ಯಾವುದೋ ಒಂದು ಬೇರೆಯವರ ಸೇವೆ ಅಲ್ಲ. ನಾವು ಮಾಡ್ತಾ ಇರೋದು ಸ್ವರ್ಗ ಸಾಮ್ರಾಜ್ಯದ ಸೇವೆಯಾಗಿದೆ ಪ್ರಿಯರೇ. ಇದಕ್ಕಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಬಲಿಯಾಗಿ ನಮಗಾಗಿ ಕೊಟ್ಟಿದ್ದಾರೆ. ಆ ಯೇಸು ಈ ಒಂದು ಸೇವೆಗಾಗಿ ಏನು ಮಾಡಿದ್ದಾರೆ, ತಮ್ಮ ಪ್ರಾಣವನ್ನು ಶಿಲುಬೆ ಮೇಲೆ ನಮಗಾಗಿ ತ್ಯಾಗ ಮಾಡಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ. ನಮ್ಮನ್ನು ಪರಿಶುದ್ಧರಾಗಿ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಳ್ಳಲು, ನಮ್ಮನ್ನು ಕೊಂಡುಕೊಳ್ಳಲು ತಮ್ಮ ರಕ್ತದ ಬೆಲೆಯನ್ನು ಕೊಟ್ಟು ಏನು ಮಾಡಿದ್ದಾರೆ, ನಮ್ಮೊಬ್ಬೊಬ್ಬರನ್ನು ಕೊಂಡುಕೊಂಡಿದ್ದಾರೆ. ಹೌದಲ್ವಾ? ಅದಕ್ಕೆ ಈ ರೀತಿಯಾಗಿ ನಮ್ಮನ್ನು ದೇವರು ಕೊಂಡುಕೊಂಡಾಗ ನಮ್ಮ ಜೀವಿತಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ, ಎಚ್ಚರಿಕೆಯ ಜೀವಿತವಾಗಿರಬೇಕು. ಪ್ರೈಸ್ ದ ಲಾರ್ಡ್. ಓದಿ ಬ್ರದರ್. ವಾದ ವಿವಾದವಿಲ್ಲದೆ, ವಾದ ವಿವಾದವಿಲ್ಲದೆ, ಭಿನ್ನ ಭೇದಗಳಿಲ್ಲದೆ, ಭಿನ್ನ ಭೇದಗಳಿಲ್ಲದೆ, ಒಂದೇ ಮನಸ್ಸಿನಿಂದಲೂ, ಒಂದೇ ಮನಸ್ಸಿನಿಂದಲೂ, ಒಂದೇ ಉದ್ದೇಶದಿಂದಲೂ, ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ. ನೀವು ಐಕ್ಯಮತ್ಯದಿಂದ ಬಾಳಿರಿ. ಸಹೋದರರೇ, ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೆಯೋಯೇನನ ಮನೆಯವರಿಂದ ತಿಳಿದು ಬಂದಿದೆ. ಓಕೆ. ನಿಮ್ಮ ಪೈಕಿ ತಾನು ಪೌಲನ ಕಡೆಯವನು ಎಂದು ಒಬ್ಬ, ತಾನು ಅಪೊಲ್ಲೋಸನ ಕಡೆಯವನು ಎಂದು ಮತ್ತೊಬ್ಬ, ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ, ತಾನು ಕ್ರಿಸ್ತನ ಕಡೆಯವನು ಎಂದು ಮಗದೊಬ್ಬ, ಹೀಗೆ ಒಬ್ಬೊಬ್ಬರು ಒಂದೊಂದು ತೆರನಾಗಿ ಹೇಳಿಕೊಳ್ಳುತ್ತಾರಂತೆ. ನೋಡಿ, ಇಲ್ಲಿ ನಾವು ಓದಿದ್ವಿ, ಆ ದಿನಗಳಲ್ಲಿ ಕೆಲವರು ಯಾರ ಕಡೆಯವರು ಅಂತೇಳಿ ಹೇಳ್ಕೊಳ್ತಾ ಇದ್ರು? ಪೌಲನ ಕಡೆಯವರು, ಕೆಲವರು ಅಪೊಲ್ಲೋಸನ ಕಡೆಯವರು, ಕೆಲವರು ಕೇಫನ ಅಂದರೆ ಪೇತ್ರನ ಕಡೆಯವರು, ಇನ್ನು ಕೆಲವರು ಡೈರೆಕ್ಟಾಗಿ ಹೇಳಿಬಿಟ್ರು ನಾವು ಕ್ರಿಸ್ತನ ಕಡೆಯವರು. ನೀವು 3 ಜನ ಜೊತೆ ನಾವು ಏನು ಮಾಡಲ್ಲ, ಸೇರೋದಿಲ್ಲ. ಈಗ ಪೌಲ ನಮಗೆ ಗೊತ್ತು, ಹೌದಲ್ವಾ? ಪೌಲರು ಗೊತ್ತು, ಪೇತ್ರರು ಗೊತ್ತು, ಕ್ರಿಸ್ತನೇ ಗೊತ್ತು. ಹಾಗಿದ್ರೆ ಅಪೊಲ್ಲೋಸ ಯಾರು? ಅಪೊಲ್ಲೋಸ ಯಾರು ಅಂತ ಹೇಳಿದ್ರೆ ನಮಗೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸಿಗ್ತಾರೆ. ಈ ಅಪೊಲ್ಲೋಸ ಬಂದು ಅಲೆಕ್ಸಾಂಡ್ರಿಯಾ ಎಂಬ ಒಂದು ಪ್ರಾಂತ್ಯಕ್ಕೆ ಸೇರಿದಂಥ ಒಂದು ಯಹೂದಿ ವಿಶ್ವಾಸಿಯಾಗಿದ್ದ. ಆತನಿಗೆ ಒಂದು ಗೊತ್ತಿತ್ತು, ಯೇಸುವೇ ಬರಬೇಕಾಗಿದ್ದಂಥ ರಕ್ಷಕ, ಅವರ ಮಾರ್ಗದಲ್ಲೇ ನಾವು ನಡಿಬೇಕು, ಅವರೇ ಮೆಸ್ಸಿಯ. ಆದ್ದರಿಂದಲೇ ಅವರು ಸ್ನಾನಿಕ ಯೌವಾನನ ದೀಕ್ಷಾ ಸ್ನಾನ ತಗೊಂಡಿದ್ರು ಬಿಟ್ಟರೆ ಪಿತಾಸುತ ಪವಿತ್ರ ಆತ್ಮರ ದೀಕ್ಷಾ ಸ್ನಾನ ಇನ್ನೂ ಆತ ತಗೊಳ್ಳಿಲ್ಲ. ಯಾರೋ ಅಪೊಲ್ಲೋಸ. ಆದರೆ ಆತ ಧರ್ಮಶಾಸ್ತ್ರದ ಪಂಡಿತನಾಗಿದ್ದ. ಆತನಲ್ಲಿ ಏನಾಗಿತ್ತು ಅಂದರೆ ಒಂದು ಭಾಷಣ ಮಾಡುವಂಥ ಒಂದು ಟ್ಯಾಲೆಂಟ್ ಇತ್ತು. ತುಂಬ ಒಂದು ಒಳ್ಳೆ ಭಾಷಣಗಾರ ಆಗಿದ್ದ ಅಪೊಲ್ಲೋಸ. ಆದ್ದರಿಂದ ಅಲೆಕ್ಸಾಂಡ್ರಿಯಾದಿಂದ ಏನು ಮಾಡ್ದೈತ, ಎಫೇಸಿಯಾಗೆ ಬಂದು ಅಲ್ಲಿ ಇದ್ದಂಥ ವಿಶ್ವಾಸಿಗಳನ್ನು ಏನು ಮಾಡ್ತಾ ಇದ್ದ, ಆತನು ಯೇಸು ಬಗ್ಗೆ ಎಷ್ಟು ತಿಳ್ಕೊಂಡಿದ್ನೋ ಅಷ್ಟು ವಾಕ್ಯಗಳನ್ನು, ಅಷ್ಟು ವಿಶ್ವಾಸದ ಮಾತುಗಳನ್ನು ಹೇಳಿ ಏನು ಮಾಡ್ತಾ ಇದ್ದ, ಅವರನ್ನು ದೇವರ ಸೇವೆಗೆ ಸಿದ್ಧ ಮಾಡ್ತಾಯಿದ್ರು. ಆದರೆ ಆತನಿಗೆ ಗೊತ್ತಿರಲಿಲ್ಲ, ಯಾರಿಗೆ ಅಪೊಲ್ಲೋಸನಿಗೆ ತಿಳಿದಿರಲಿಲ್ಲ, ಯೇಸು ಬಂದ ಆಯಿತು, ಯೇಸು ಸತ್ತ ಆಯಿತು ಮನುಷ್ಯ ಕುಲಕ್ಕಾಗಿ, ಆತ ಪುನರುತ್ಥಾನ ಒಂದಾಯಿತು, ಆತನೀಗ ಸ್ವರ್ಗದಲ್ಲಿ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಆಯಿತು ಅಂಥೇಳಿ ಈ ಒಂದು ರಹಸ್ಯ ಏನಾಗಲಿಲ್ಲ. ರಹಸ್ಯ ಅನ್ನೋದಕ್ಕಿಂತ ಆ ಸೂಕ್ಷ್ಮವಾದ ವಿಚಾರ ಏನಾಗಿರಲಿಲ್ಲ, ಅಪೊಲ್ಲೋಸನಿಗೆ ಇನ್ನೂ ತಿಳಿದಿರಲಿಲ್ಲ. ಆದ್ದರಿಂದಲೇ ಸಂತ ಪೌಲರ ಶಿಷ್ಯರಾದಂಥ ಅಕ್ವಿಲ ಮತ್ತು ಪ್ರಿಸ್ಸಿಲ್ಲ ಏನು ಮಾಡ್ತಾರೆ, ಅವರನ್ನು ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಅವರನ್ನು ಇಟ್ಕೊಂಡು ಏನು ಮಾಡ್ತಾರೆ, ಎಲ್ಲ ನಡೆದಂತಹ ಘಟನೆಗಳನ್ನು ಸೂಕ್ಷ್ಮವಾಗಿ ಏನು ಮಾಡ್ತಾರೆ, ಎಲ್ಲವನ್ನು ಅಪೊಲ್ಲೋಸನಿಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ಪ್ರೈಸ್ ದ ಲಾರ್ಡ್.
ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅಪೊಲೋಸನಿಗೆ ಅರ್ಥವಾಗುತ್ತೆ. ನಂತರ ಸ್ನಾನಿಕ ದೀಕ್ಷೆ, ಆ ಸ್ನಾನಿಕ ಯೌವನನ ದೀಕ್ಷಾ ಸ್ನಾನ ಅಲ್ಲ, ನಂತರ ಆತನು ಪಿತಾಸುತ ಪವಿತ್ರ ಆತ್ಮರ ದೀಕ್ಷೆ ಸ್ನಾನವನ್ನು ಪಡೆದು ನಂತರ ಮುಂದೆ ತನ್ನ ಸೇವೆಯನ್ನು ಏನು ಮಾಡ್ತಾರೆ, ಅವರು ಮುಂದುವರಿಸ್ತಾರೆ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಏನು ಅಂತ ಹೇಳಿದ್ರೆ, ನಾವು ಅವ್ರ ಕಡೆಯವರು ಇವ್ರ ಕಡೆಯವರಲ್ಲ. ನಾವು ಯಾರಿಗೆ ಸೇರಿದವರು? ನಾವು ಕ್ರಿಸ್ತ ಯೇಸುವಿಗೆ ಮಾತ್ರ ಸೇರಿದವರು. ಯಾಕೆ ಅಂತ ಹೇಳಿದ್ರೆ ಪೌಲರು ಹೇಳ್ತಾರೆ, ನಿನಗಾಗಿ ಪೌಲನಾದ ನಾನು ಶಿಲುಬೆ ಮೇಲೆ ಸತ್ನ ಇಲ್ಲ, ಅಪೊಲೋಸನ ಸತ್ನ ಇಲ್ಲ, ಕೇಫ ಸತ್ನ ಇಲ್ಲ. ಅವರು ಸತ್ರು ನಂತರ ವಿಶ್ವಾಸದ ನಿಮಿತ್ತವಾಗಿ ಪೇತ್ರನು ತನ್ನ ಪ್ರಾಣ ತ್ಯಾಗ ಮಾಡಿದರು, ನಂತರ ಪೌಲನು ಪ್ರಾಣ ತ್ಯಾಗ ಮಾಡಿದರು, ನಂತರ ವಿಶ್ವಾಸ ಇಟ್ಟಂಥ ಅನೇಕರು ಏನು ಮಾಡಿದ್ರು, ಯೇಸುವಿಗಾಗಿ ಸತ್ರು. ಆದರೆ ಇವರ ಒಂದು ಪ್ರಾಣ ತ್ಯಾಗದಿಂದ ಯಾರಿಗೆ ಪಾಪ ಪರಿಹಾರ ಆಗಲಿಲ್ಲ, ಒಬ್ಬರ ಪ್ರಾಣ ತ್ಯಾಗದಿಂದ ಮಾತ್ರ ಪಾಪ ಪರಿಹಾರ ಆಯಿತು. ಅದೇ ನನ್ನ ನಿನ್ನ ಕರ್ತನಾದ ಯೇಸು ಕ್ರಿಸ್ತರಿಂದ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಪೌಲ ಹೇಳ್ತಾರೆ, ಮುಂದೆ ಓದಿ ಬ್ರದರ್, ತುಂಬ ಚೆನ್ನಾಗಿದೆ ನೋಡಿ. ಕ್ರಿಸ್ತ ಯೇಸು ಭಾಗವಾಗಿ ವಿಂಗಡವಾಗಿ ಹೋಗಿದ್ದಾರೆ. ಕ್ರಿಸ್ತ ಯೇಸು ಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆಯೇ. ನಿಮಗೋಸ್ಕರ ಶಿಲುಬೆಯ ಮೇಲೆ ಮಡಿದವನು ಪೌಲನೇ. ನಿಮಗೋಸ್ಕರ ಶಿಲುಬೆ ಮೇಲೆ ಮಡಿದವನು ಪೌಲನೇ. ನೀವು ದೀಕ್ಷಾಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲೇ. ನೀವು ದೀಕ್ಷಾಸ್ನಾನ ಪಡೆದಿದ್ದು ಪೌಲನ ಹೆಸರಿನಲ್ಲೇ. ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಪೌಲ ಕೊರಿಂಥಿಯ ಸಭೆಗೆ, ನೀವು ಏನಾದರೂ ನನ್ನ ಹೆಸರಲ್ಲೇನಾದ್ರು ದೀಕ್ಷಾ ಸ್ನಾನ ತೊಗೊಂಡ್ರಾ, ಇಲ್ಲ ನಿಮಗಾಗಿ ನಿಮ್ಮ ಒಂದು ಪಾಪಗಳ ಕ್ಷಮಾಪಣೆಗಾಗಿ ನನ್ನನ್ನೇನಾದರೂ ದೇವರು ನೇಮಿಸಿದ್ರಾ ಶಿಲುಬೆ ಮೇಲೆ ಸಾಯೋದಕ್ಕೆ? ಆದ್ದರಿಂದ ನೀವು ನನಗೂ ಸೇರಿದವರಲ್ಲ, ನೀವು ಕೇಫನಿಗೂ ಸೇರಿದವರಲ್ಲ, ಅಪೊಲೋಸನಿಗೂ ಸೇರಿದವರಲ್ಲ, ನೀವು ಸೇರಿದವರು ಯೇಸು ಕ್ರಿಸ್ತರಿಗೆ. ಪ್ರೈಸ್ ದ ಲಾರ್ಡ್. ನಾವು ಒಬ್ಬೊಬ್ಬರು ಯಾರಿಗೆ ಸೇರಿದವರು? ಯೇಸು ಕ್ರಿಸ್ತರಿಗೆ ಸೇರಿದವರು. ಅದೇ ಪೌಲ ಹೇಳ್ತಾರೆ, ಹಾಗಿದ್ರೆ ಪೌಲನಾದ ನಾನು, ಅಪೊಲೋಸನು, ಕೇಫನು ಇವರೆಲ್ಲರೂ ಯಾರು ಅಂತ ಹೇಳಿದ್ರೆ ದೇವರು ನೇಮಿಸಿರುವಂತಹ ಸೇವಕರು ಮಾತ್ರ. ಧರ್ಮಸಭೆಯಲ್ಲಿ ಏನು ಅವರ ಕೆಲಸಗಳು? ಸೇವಕರು ಮಾತ್ರ. ವಿಶ್ವಾಸಿಗಳನ್ನು ದೇವರ ಬಳಿಗೆ ಕರೆದುಕೊಂಡು ಬರುವ ಕೆಲಸ ಮಾತ್ರ ನಮಗೆ ವಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ಯಾರೂ ಕೂಡ ನಿಮ್ಮಲ್ಲಿ ಇನ್ನು ಮೇಲೆ ಭಿನ್ನ ಭೇದಗಳನ್ನು ಇಟ್ಕೊಳ್ಬೇಡಿ, ಇನ್ನು ಮೇಲೆ ಯಾವುದೇ ರೀತಿಯಾದಂತಹ ನಿಮ್ಮಲ್ಲಿ ಜಗಳಗಳಾಗಲಿ ಇಟ್ಕೊಳ್ಬೇಡಿ ಅಂತೇಳಿ ಅವತ್ತು ಕೊರಿಂಥಿ ಸಭೆಗೆ ಹೇಳಿದರು. ಇವತ್ತು ಪ್ರಿಯರೇ, ಅದು ನಾವು ಕೂಡ ಯಾವತ್ತು ಈ ವಾಕ್ಯಗಳನ್ನು ಯಾವತ್ತು ನಾವು ಧ್ಯಾನ ಮಾಡ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಏನು ಮಾಡ್ತೀವಿ, ನಮ್ಮಲ್ಲಿ ಏನಾಗುತ್ತೆ, ಒಂದು ಪ್ರೈಡ್ನೆಸ್ ಅನ್ನೋದು ಬಂದ್ಬಿಡುತ್ತೆ. ನನಗೆಲ್ಲ ಗೊತ್ತು, ನನಗೆ ಯೇಸು ಗೊತ್ತು, ನನಗೆ ಬೈಬಲ್ ಗೊತ್ತು. ಅದಕ್ಕೆ ಯಾಕೋಬ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಇರಬೇಕು. ಅಲ್ಲಿ ಹೇಳ್ತಾರೆ, ನಿಮ್ಮನ್ನೇ ನೀವು ಏನು ಮಾಡಿ ದೀನರಾಗಿರಿ, ದೇವರು ನಿಮ್ಮನ್ನು ಏನು ಮಾಡ್ತಾರೆ, ಉದ್ಧರಿಸುವರು ಎಂಬ ತುಂಬ ಒಳ್ಳೆಯದಾಗಿ ಯಾಕೋಬ ಹೇಳ್ತಾರೆ. ನೋಡಿ, ಒಂದು ವಾಕ್ಯ 4:10 ಇರಬೇಕು. ಆದ್ದರಿಂದ ದೇವರಿಗೆ ಶರಣರಾಗಿ ಬಾಳಿ ಸೈತಾನನನ್ನು ಎದುರಿಸಿ ನಿಲ್ಲಿ, ಅವನು ನಿಮ್ಮಿಂದ ಪಲಾಯನಗೈಯುವನು. ಆತನು ನಿಮ್ಮಿಂದ ಏನಾಗ್ತಾನೆ? ಪಲಾಯನಗೈಯುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಅವರು ನಿಮ್ಮ ಸಮೀಪಕ್ಕೆ ಬರುವರು. ಓಕೆ. ಪಾಪಾತ್ಮರೇ, ನಿಮ್ಮ ಕೈ ಶುದ್ಧವಾಗಿರಲಿ. ಓಕೆ. ಎರಡು ಮನಸ್ಸಿನವರೇ, ನಿಮ್ಮ ಹೃದಯ ನಿರ್ಮಲವಾಗಿರಲಿ. ಓಕೆ. ನಿಮ್ಮ ಹೀನ ಸ್ಥಿತಿಗಾಗಿ ವ್ಯಥೆಪಡಿರಿ, ಕಣ್ಣೀರಿಟ್ಟು ಗೋಳಾಡಿರಿ, ನಗುವುದನ್ನು ಬಿಟ್ಟು ದುಃಖಿಸಿರಿ, ಸಂತೋಷವನ್ನು ಬಿಟ್ಟು ಶೋಕಿಸಿರಿ, ಪ್ರಭುವಿನ ಮುಂದೆ ನಮ್ರರಾಗಿರಿ. ಈ ವಾಕ್ಯಗಳು ಇಂಪಾರ್ಟೆಂಟು. ಪ್ರಭುವಿನ ಮುಂದೆ ನಾವು ಏನಾಗಿರ್ಬೇಕು? ಇವಾಗ ನಮ್ರರಾಗಿರಿ, ಆಗ ಅವರು ನಿಮ್ಮನ್ನು ಉದ್ಧರಿಸುವರು. ಹಾಲೆಲೂಯಾ, ಹಾಲೆಲೂಯಾ. ಈ ನಮ್ರತೆಯನ್ನು ಪೌಲರಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ನಮ್ರತೆಯನ್ನು ಪೇತ್ರರಲ್ಲಿ ನಾವು ನೋಡ್ತಾ ಇದ್ದೀವಿ, ಅಪೊಲೋಸನಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರೆಲ್ಲರಲ್ಲೂ ಕೂಡ ನಮ್ರತೆ ಇತ್ತು. ಆದ್ದರಿಂದಲೇ ಸಂತ ಪೌಲ, ನಾನು ನನ್ನ ಶಿಷ್ಯರು ಅಂತೇಳಿ ಎಲ್ಲೂ ಹೇಳಲಿಲ್ಲ, ನೀವು ಅಪೊಲೋಸನ ಕಡೆಯವರಾಗಿರಿ ಪರವಾಗಿಲ್ಲ, ನೀವು ನನ್ನನ್ನು ಹಿಂಬಾಲಿಸೋರಾಗಿರಿ ಪರವಾಗಿಲ್ಲ, ನೀವು ಯಾರನ್ನು ಬೇಕಾದರೂ ಹಿಂಬಾಲಿಸಿ, ಆದರೆ ನಾವು ಕೂಡ ಈ ಸೇವೆಯಲ್ಲಿ ಮುಖ್ಯರಾದವರು ಆಗಿರ್ಬೋದೇನೋ, ನಾವು ನೀರೆರೆಯುವವರಾಗಿರ್ಬೋದು, ನಾವು ಬೀಜ ನೆಟ್ಟವರಾಗಿರ್ಬೋದು, ಆದರೆ ಬೆಳವಣಿಗೆ ಕೊಡುವವರು ಯಾರಾಗಿದ್ದಾರೆ? ಯೇಸುವಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಇವತ್ತು ನೋಡಿ ನಾವು ಇವತ್ತೆಲ್ಲ ಸೇರಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇವತ್ತು ದೇವರ ವಾಕ್ಯಗಳಂತೆ ಜೀವನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಕೂಡ ಯೇಸುವಿನ ಸುವಾರ್ತೆಯನ್ನು ನಮಗೆ ಕೊಟ್ಟಂಥ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರೇರೆ, ಇದು ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಯಾವುದೇ ಒಂದು ಪ್ರತಿಭೆ ಟ್ಯಾಲೆಂಟ್ ಅಲ್ಲ. ಇದು ಬಂದಿದ್ದು ನಮಗೆ ದೇವರ ಒಂದು ಆ ಪ್ರೀತಿ, ದೇವರ ಒಂದು ಕರುಣೆಯಿಂದ ಸಿಕ್ಕಿದಂಥ ಒಂದು ಸೌಭಾಗ್ಯವಾಗಿದೆ. ಇವತ್ತು ನೋಡಿ ನಾವು ಯೋಗ್ಯರು ಅಂತೇಳಿ ದೇವರು ನಮ್ಮನ್ನು ಕರೆದುಕೊಂಡಿದ್ದಾರೆ. ಆ ದೇವರು ಕ್ರಿಸ್ತ ಯೇಸುವಿನ ಅನ್ಯೂನ್ಯತೆಯಲ್ಲಿ ನಮ್ಮೊಬ್ಬೊಬ್ಬರನ್ನು ಕರೆದು ಈ ಸೇವೆಗೆ ಏನು ಮಾಡಿದ್ದಾರೆ, ನಮ್ಮನ್ನು ನೇಮಿಸಿಕೊಂಡಿದ್ದಾರೆ. ಹೌದಲ್ವಾ? ಈಗ ಪೌಲರು ಹೇಳುವಾಗೆ ನಾವೇನು ಮಾಡಬೇಕು? ನಾವು ಯಾರಿಗೆ ಸೇರಿದವರು? ನಾವು ಯಾರಿಗೆ ಸೇರಿದವರು? ಅದೇ 1 ಕೊರಿಂಥಿ 3:5 ವಾಕ್ಯ ಓದ್ತೀರಾ? 3ನೇ ಅಧ್ಯಾಯ 5ನೇ ವಾಕ್ಯ. ಕೊರಿಂಥರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ ಅಧ್ಯಾಯ 3 ವಾಕ್ಯ 5 ಓದ್ತೀರಾ? ಅಪೊಲ್ಲೋಸನು ಯಾರು? ಅಪೊಲ್ಲೋಸನು ಯಾರು? ಪೌಲನು ಯಾರು? ಪೌಲನು ಯಾರು? ನಿಮ್ಮನ್ನು ವಿಶ್ವಾಸಕ್ಕೆ ಕರೆತಂದ ದಾಸರು ನಾವಲ್ಲವೇ? ನಿಮ್ಮನ್ನು ವಿಶ್ವಾಸಕ್ಕೆ ಕರೆತಂದ ದಾಸರು ಮಾತ್ರ ನಾವು. ನಾವು ಯಾರು? ದಾಸರು ಅಷ್ಟೇ. ನಾವೊಬ್ಬೊಬ್ಬರು ಕೂಡ ಸರ್ವೆಂಟ್ಗಳು. ಯಾರ ಸರ್ವೆಂಟ್? ನಾವು ಯೇಸುವಿನ ಸರ್ವೆಂಟ್ಗಳು. ಮುಂದೆ ಓದಿ ಬ್ರದರ್. ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ನಿರ್ಮಿಸುವ ಕಾರ್ಯವನ್ನು ನಿರ್ವಹಿಸುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬನು ಕೂಡ ಪ್ರಭು ನಿಯಮಿಸಿರುವ ಕಾರ್ಯವನ್ನೇ ನಾವು ಏನು ಮಾಡ್ತಾ ಇದ್ದೇವೆ? ನಿರ್ವಹಿಸ್ತಾ ಇದ್ದೇವೆ. ಓಕೆ. ನಾನು ಸಸಿಯನ್ನು ನೆಟ್ಟೆನು, ಓಕೆ. ಅಪೊಲ್ಲೋಸನು ನೀರೆರೆದನು, ಓಕೆ. ಆದರೆ ಅದನ್ನು ಬೆಳೆಸಿದವರು ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ಪೌಲರು ಹೇಳ್ತಾರೆ, ನಾನೇನು ಮಾಡಿದೆ? ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರನ್ನು ಎರೆದರು. ನೋಡಿ, ಈ ಒಂದು ಅನ್ಯೂನ್ಯತೆ ಇವತ್ತು ಎಲ್ಲ ಸಭೆಗಳಲ್ಲೂ ಎಲ್ಲ ವಿಶ್ವಾಸಿಗಳ ಮಧ್ಯದಲ್ಲಿ ಇರಬೇಕು ಅಂಥೇಳಿ ದೇವರು ಆಸೆ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಅನ್ಯೂನ್ಯತೆ ಪ್ರೀತಿ ಇದೆಯೋ ಅಲ್ಲಿ ದೇವರ ಕಾರ್ಯಗಳೇನಾಗುತ್ತೆ? ತುಂಬ ಶೀಘ್ರವಾಗಿ ಬೆಳೆಯುತ್ತೆ, ಶೀಘ್ರವಾಗಿ ನಡೆಯುತ್ತೆ. ಪೌಲರು ಹೇಳುವಾಗೆ ನಾವು ಕೇವಲ ದಾಸರಷ್ಟೇ, ನಮ್ಮದು ಅನ್ನೋದು ಏನೂ ಇಲ್ಲ. ಇದೆಲ್ಲ ಬಿಟ್ಟೇ ನಾವು ಬಂದಿರೋದು. ಈ ಒಂದು ಬೌಂಡ್ರಿಯನ್ನು ದಾಟಿ ತಾನೇ ನಾವು ಬಂದಿರೋದು ಯೇಸು ಹತ್ರ. ಅಪ್ಪ ನಮ್ಮದು ಏನೂ ಇಲ್ಲ ಅಂತೇಳಿ ನಾವು ಶರಣರಾಗಿ ನಾವು ಏನು ಮಾಡಿದ್ದೀವಿ? ಯೇಸು ಹತ್ರ ಬಂದೇ ಆಯಿತು. ಈಗ ಪೌಲ ಹೇಳಿದಾಗೆ ನಾವು ಹೇಳಬೇಕು, ನನ್ನ ಪಾಪಕ್ಕಾಗಿ ನಾನು ಏನು ಮಾಡಲಿಲ್ಲ? ಶಿಲುವೆ ಮೇಲೆ ಸಾಯಲಿಲ್ಲ. ನನ್ನ ಪಾಪಗಳ ಬಿಡುಗಡೆಗಾಗಿ ನಾನು ಪ್ರಾಣ ತ್ಯಾಗ ಮಾಡಲಿಲ್ಲ. ನನ್ನ ಪಾಪಕ್ಕಾಗಿ ಸತ್ತವರು ಪ್ರಭು ಯೇಸು ಕ್ರಿಸ್ತರು ಮಾತ್ರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ದೇವರು ಏನು ನನಗೆ ವಾಗ್ದಾನವನ್ನು ಮಾಡಿದ್ದಾರೋ ಅದು ಕ್ರಿಸ್ತ ಯೇಸುವಿನ ಮುಖಾಂತರ ಅವರ ಅನ್ಯೂನ್ಯತೆಯಲ್ಲಿ ನಮಗೆ ಎಲ್ಲವನ್ನು ಕೂಡ ಏನು ಮಾಡಿದ್ದಾರೆ? ಅನುಗ್ರಹಿಸಿದ್ದಾರೆ, ಕೊಟ್ಟು ಆಯಿತು. ಈಗ ಏನು ಮಾಡಬೇಕು? ನಾವು ತಗೊಳ್ಬೇಕು ಅಷ್ಟೇ. ಈಗ ಆ ಪ್ರೀತಿ ಎಷ್ಟು ಉನ್ನತವಾದದ್ದು, ಮಹತ್ತರವಾದದ್ದು ಅಂತ ಹೇಳಿದ್ರೆ, ನಾವು ಹಾಡನ್ನು ಹಾಡ್ತೀವಿ. ತುಂಬ ಚೆನ್ನಾಗಿ ಒಂದು ಹಾಡು ನಾವು ಯಾವಾಗಲೂ ಕೂಡ ಹಾಡ್ತಾ ಇರ್ತೀವಿ. ಏನಂತೇಳಿ? ಯಾವ ಹಾಡು ಹಾಡ್ತಾ ಇದ್ದೀವಿ? ನನ್ನಲ್ಲಿ ಮಮತೆ ಇಟ್ಟು. ನನ್ನಲ್ಲಿ ಮಮತೆ ಇಟ್ಟು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮ್ಮ ಮೇಲೆ ಏನಿಟ್ಟಿದ್ದಾರೆ ದೇವರು? ಮಮತೆಯನ್ನಿಟ್ಟಿದ್ದಾರೆ. ಒಂದು ತಂದೆ ತಾಯಿ ಮಗುವನ್ನು ಮಮತೆ ಇಟ್ಟು ಪ್ರೀತಿಸಿ ಅವರನ್ನೆಲ್ಲ ಸಮಯಗಳಲ್ಲಿ ನಡೆಸುವ ಹಾಗೆ ನಮ್ಮನ್ನು ಕೂಡ ಆ ದೇವರು ನಮ್ಮ ಮೇಲೆ ಮಮತೆ ಇಟ್ಟು ಏನು ಮಾಡಿದ್ದಾರೆ? ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನನ್ನ ನಿನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ಬಲಿಯರ್ಪಣೆ ಮಾಡಿ ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಆ ಒಂದು ಪರಿಶುದ್ಧವಾದ ಸ್ಥಳಕ್ಕೆ ನಮ್ಮನ್ನು ಬರಮಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಆಮೆನ್, 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 ಆಮೆನ್. ಆ ದೇವರನ್ನು ಕೊಂಡಾಡೋಣ ಪ್ರಿಯರೇ. ನಾವೆಲ್ಲರೂ ಎದ್ದು ನಿಲ್ಲೋಣ. ಈ ಸಮಯದಲ್ಲಿ ಒಂದು ನಿಮಿಷ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿ ನೋಡೋಣ. ನಾವು ಕೇಳಿಸಿಕೊಂಡಂಥ ವಾಕ್ಯಗಳನ್ನು ನೋಡೋಣ. ಸಂತ ಪೌಲರ ಆ ಒಂದು ಮನೋಭಾವ ನಮ್ಮಲ್ಲಿ ಕೂಡ ಬರಲಿ. ಸಂತ ಪೌಲರು ಹೇಳ್ತಾರೆ, ನಮ್ಮನ್ನು ದೇವ ಜನರಾಗಿ ದೇವರು ಯೇಸು ಕ್ರಿಸ್ತರಲ್ಲಿ ಆರಿಸಿಕೊಂಡಿದ್ದಾರೆ, ಏಕೆಂದರೆ ನಾವು ಪುನೀತರಾಗಿ ಜೀವಿಸಬೇಕು ಅಂತೇಳಿ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸೈತಾನನ ಕಾರ್ಯಗಳು, ವಾಗ್ವಾದಗಳು, ವಿವಾದಗಳು ಇಲ್ಲದ ಹಾಗೆ ನಾವು ಜೀವಿಸಬೇಕು. ನಾವು ಅವರ ಕಡೆಯವರು ಇವರ ಕಡೆಯವರಲ್ಲ, ನಾವು ಯೇಸುವಿಗೆ ಸೇರಿದವರು. ನಾವೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ದೇವ ಸೇವಕರು ಮಾತ್ರ. ಅವರವರ ಕಾರ್ಯಗಳನ್ನು ದೇವರೇ ನಿಯೋಜಿಸಿದ್ದಾರೆ. 4ನೇ ಅಧ್ಯಾಯ 11ನೇ ವಾಕ್ಯ ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಅದೇ ಸಂತ ಪೌಲರು ಹೇಳ್ತಾರೆ, ನರಮಾನವರಿಗೆ ವರಗಳನ್ನು, ಪವಿತ್ರಾತ್ಮನ ವರದಾನಗಳನ್ನಿತ್ತವರು ಯೇಸು ಕ್ರಿಸ್ತರಾಗಿದ್ದಾರೆ. ಕೆಲವರನ್ನು
ಪ್ರವಾದಿಗಳನ್ನಾಗಿಯೋ, ಕೆಲವರನ್ನು ಪ್ರೇಷಿತರನ್ನಾಗಿಯೋ, ಕೆಲವರನ್ನು ಸಭಾಪಾಲಕರನ್ನಾಗಿಯೋ, ಕೆಲವರನ್ನು ಸೇವಕರನ್ನಾಗಿಯೋ, ಒಟ್ಟಾರೆ ತನ್ನ ಧರ್ಮಸಭೆ ಏಳಿಗೆಗಾಗಿ ಎಲ್ಲ ಕೆಲಸಗಳನ್ನು ವರದಾನಗಳನ್ನು ಕೊಟ್ಟು ನೇಮಿಸಿರುವವರು ಅವರೇ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ನಾವು ಕೇವಲ ಸೇವಕರು ಮಾತ್ರ ಪ್ರಿಯರೇ. ಆ ಸೇವೆಯನ್ನು ಮಾಡಲು ಯೋಗ್ಯತೆಯನ್ನು ಕೊಟ್ಟಂತಹ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಅರ್ಪಿಸಿ ನಮ್ಮೊಬ್ಬೊಬ್ಬರನ್ನು ಬಿಡುಗಡೆ ಮಾಡಿದಂತಹ ಯೇಸು ಕ್ರಿಸ್ತರಿಗೆ ಈ ಸಮಯದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವೆಲ್ಲರೂ ಕೂಡ ಶುಭ ಸಂದೇಶದಲ್ಲಿ ಜೊತೆಯ ಸೇವಕರು ಅಷ್ಟೇ. ನಮ್ಮಲ್ಲಿ ಆ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯನ್ನು ಈಗಾಗಲೇ ದೇವರು ತುಂಬಿಸಿದ್ದಾರೆ. ಪವಿತ್ರಾತ್ಮರ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಸಹೋದರ ಸಹೋದರಿಯರೆಂಬ ಐಕ್ಯತೆಯಲ್ಲಿ ನಮ್ಮನ್ನು ಬಂಧಿಸಿದ್ದಾರೆ. ಅವರ ಪ್ರೀತಿಯಲ್ಲಿ ನಮ್ಮನ್ನು ಬಂಧಿಸಿದ್ದಾರೆ. ಈ ಎಲ್ಲ ಒಂದು ಅನುಗ್ರಹಗಳಿಗಾಗಿ, ಕೃಪೆಗಳಿಗಾಗಿ, ಈ ಪ್ರೀತಿಗಾಗಿ ನಾವೆಲ್ಲರೂ ಸೇರಿ ಗೀತೆಯ ಮುಖಾಂತರ ಆ ಸರ್ವಶಕ್ತನಾದ ದೇವರನ್ನು, ಯೇಸು ಕ್ರಿಸ್ತರನ್ನು ಆರಾಧನೆ ಮಾಡೋಣ ಪ್ರಿಯರೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ಆರಾಧನೆ ನಿಮಗೆ ಅನುದಿನವೂ ನಿಮಗೆ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ಹಾಡೋಣ. ತೊಳೆದೆ ನನ್ನ ಪಾಪವೆಲ್ಲ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ತಂದೆಯಾದ ನನ್ನ ದೇವನೇ, ಕರ್ತನೇ, ನನ್ನ ತಂದೆಯೇ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. ಹೌದು ಪ್ರಿಯರೇ, ಆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸುವನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ದಾರಿ ಎರೆದುಕೊಟ್ಟರು. ಸಂತ ಪೌಲರು ಹೇಳುವ ಹಾಗೆ ಆ ಯೇಸು ಕ್ರಿಸ್ತರಲ್ಲಿ ನಮ್ಮ ಒಬ್ಬೊಬ್ಬರನ್ನು ದೇವರು ಪುನೀತರನ್ನಾಗಿ ಮಾಡಿಕೊಂಡಿದ್ದಾರೆ. ಸ್ವರ್ಗದ ಎಲ್ಲ ಆಧ್ಯಾತ್ಮಿಕವಾದ ವರದಾನಗಳಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿದ್ದಾರೆ. ನಾವು ದೇವರನ್ನು ಸ್ತುತಿಸುವಂತೆಯೋ, ದೇವರ ವಾಕ್ಯಗಳಲ್ಲಿ ನಡೆಯುವಂತೆಯೋ, ನಮಗೆ ಬೇಕಾದಂತಹ ಎಲ್ಲ ಆಧ್ಯಾತ್ಮಿಕವಾದ ಸಂಪತ್ತಿನಿಂದ ನಮ್ಮನ್ನು ತುಂಬಿಸಿದ್ದಾರೆ ಎಂಬುದಾಗಿ ಸಂತ ಪೌಲರು ಹೇಳ್ತಾರೆ. ಇವತ್ತು ನಾವು ನೀರೆರೆಯುವವರು, ಸಸಿ ನೆಡುವವರು ಮಾತ್ರ ಆ ಸಸಿಗೆ ಬೆಳವಣಿಗೆ ಕೊಡುವವರು, ಮರವಾಗಿ ಬೆಳೆಸುವವರು ಈ ದೇವರಾಗಿದ್ದಾರೆ. ಆ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮಲ್ಲಿರುವಂಥ ವಿಶ್ವಾಸ
ವಿಶ್ವಾಸವನ್ನು ಅಧಿಕರಿಸುವವರು, ನಮ್ಮಲ್ಲಿರುವಂತಹ ವಾಕ್ಯಗಳನ್ನು ಇನ್ನೂ ಅತ್ಯಧಿಕವಾಗಿ ನಮ್ಮನ್ನು ಶುಭ ಸಂದೇಶದ ಕಾರ್ಯಗಳಲ್ಲಿ ಬಲಪಡಿಸುವವರು ಅದೇ ದೇವರಾಗಿದ್ದಾರೆ. ಆ ತಂದೆಯಾದ ದೇವರನ್ನು ನೋಡಿ ಹೇಳೋಣ, ತಂದೆಯಾದ ನನ್ನ ದೇವನೇ, ನನ್ನ ಕರ್ತನೇ, ಸದಾಕಾಲ ನಿಮಗೆ ಮಹಿಮೆಯು ಮಹತ್ವವನ್ನು ನಾನು ಸಲ್ಲಿಸ್ತೇನೆ ಸ್ವಾಮಿ ಅಂತೇಳಿ ನಾವೆಲ್ಲರೂ ಕೂಡ ಈ ಸಾಲುಗಳನ್ನು ಹಾಡಿ ಆ ಪರಲೋಕದ ದೇವರನ್ನು ಆರಾಧನೆ ಮಾಡೋಣ ಪ್ರಿಯರೇ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ, ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಹೌದು ಸ್ವಾಮಿ, ನಮ್ಮ ಪಾಪಗಳನ್ನು ತೊಳೆದವರು ನೀವೇ ಆಗಿದ್ದೀರಿ. ಪೌಲರು ಹೇಳುವ ಹಾಗೆ ಈ ಪೌಲನು ಶಿಲುಬೆ ಮೇಲೆ ಮಾನವರ ಪಾಪಗಳಿಗಾಗಿ ಸಾಯಲಿಲ್ಲ. ಬೇರೆ ಯಾವ ವ್ಯಕ್ತಿಗಳು ಕೂಡ, ಯಾವ ಮನುಷ್ಯರು ಸಾಯಲಿಲ್ಲ. ಏಕೆಂದರೆ ರೋಮ 3:23 ವಾಕ್ಯ ಹೇಳುವಂತೆ ಎಲ್ಲ ಮಾನವರು ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಆ ಒಂದು ಯೋಗ್ಯತೆ ಇದ್ದಿದ್ದು ಯೇಸುವೆ ನಿಮ್ಮೊಬ್ಬೊಬ್ಬರಿಗೆ ಮಾತ್ರ ಸ್ವಾಮಿ. ಅಪ್ಪ ಯೇಸುವೆ, ನಮಗಾಗಿ ನೀವು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದೀರಿ. ತಂದೆಯೊಂದಿಗೆ ನೀವು ಒಪ್ಪಂದವನ್ನು ಮಾಡಿಕೊಂಡು ಈ ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿರಿ ಸ್ವಾಮಿ. ನಿಮ್ಮ ಆ ಶಿಲುಬೆಯ ಮರಣ, ನಿಮ್ಮ ಗಾಯಗಳಿಂದ ಹರಿದು ಬಂದ ರಕ್ತದ ಒಂದೊಂದು ಹನಿಯೂ ಕೂಡ ಸ್ವಾಮಿ ನನ್ನ ಪಾಪಗಳನ್ನು ತೊಳೆದು ನಮ್ಮೊಬ್ಬೊಬ್ಬರನ್ನು ನಿಮ್ಮ ಸೇವೆಗೆ ಯೋಗ್ಯವಾದ ಮಕ್ಕಳಾಗಿ ಮಾಡಿಕೊಂಡಿದ್ದು ಅದು ನಿಮ್ಮ ಕರುಣೆ, ನಿಮ್ಮ ಪ್ರೀತಿ ಸ್ವಾಮಿ. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ತಂದೆಯೊಂದಿಗಿದ್ದಂಥ ಶತ್ರುತ್ವವನ್ನು ನಮ್ಮಿಂದ ತೆಗೆದು ಸಮಾಧಾನವೆಂಬ ಬಂಧನವನ್ನು ನೀವು ಏರ್ಪಡಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಸ್ತೋತ್ರಪ್ಪ. ನಮ್ಮೊಬ್ಬೊಬ್ಬರನ್ನು ನಿಷ್ಕಳಂಕ ಮಕ್ಕಳಾಗಿ ನೀವು ಮಾರ್ಪಡಿಸಿದ್ದೀರಪ್ಪ. ನಿಮಗೆ ಸ್ತೋತ್ರಪ್ಪ. ನಿಮ್ಮನ್ನು ಎಷ್ಟು ಆರಾಧನೆ ಮಾಡಿದ್ರು ಸಾಲದು ಕರ್ತರೆ. ನಿಮ್ಮ ಪ್ರೀತಿಯನ್ನು ನಾವು ಎಷ್ಟು ಹೊಗಳಿದ್ರು ಸಾಲದು ಕರ್ತರೆ. ನೀವು ಒಳ್ಳೆಯವರಪ್ಪ. ನಾವು ಆರಾಧನೆ ಮಾಡೋದಕ್ಕಿಂತಲೂ ಎಷ್ಟೋ ಕೋಟಿ ಪಟ್ಟು ನೀವು ಒಳ್ಳೆಯವರ ಸ್ವಾಮಿ. ನೀವು
ಪ್ರೀತಿಯ ರಾಜರು ಸ್ವಾಮಿ. ನೀವು ಪ್ರೀತಿಗೆ ರಾಜರಾಗಿದ್ದೀರಪ್ಪ. ನೀವು ಪ್ರೀತಿಸುವ ದೇವರಾಗಿದ್ದೀರ ಸ್ವಾಮಿ. ನಮ್ಮೊಬ್ಬೊಬ್ಬರನ್ನ ನಿಮ್ಮ ರಕ್ತದಿಂದ ತೊಳೆದು ಶುದ್ಧಗೊಳಿಸಿದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಹೌದಪ್ಪ, ಆಲಯದ ತೆರೆಯನ್ನು ಹರಿದು ಹೊಸ ಮಾರ್ಗವನ್ನು ತೆರೆದಿರುವೆ. ಪರಿಶುದ್ಧವಾದ ಮಹಾಪರಿಶುದ್ಧವಾದ ಸ್ಥಳಕ್ಕೆ ನನ್ನನ್ನು ನಡೆಸಿರುವೆ. ಒಂದು ತಂದೆ ತನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಹಾಗೆ ನಮ್ಮನ್ನು ನಿಮ್ಮ ಆಧ್ಯಾತ್ಮಿಕವಾದ ಪರಿಶುದ್ಧವಾದ ಈ ಜೀವನದಲ್ಲಿ, ಈ ನೂತನ ಮಾರ್ಗದಲ್ಲಿ ನಮ್ಮೊಬ್ಬೊಬ್ಬರನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಪಾಪವೆಂಬ ತೆರೆ ನಿಮ್ಮನ್ನು ನೋಡದಂತೆ, ನಿಮ್ಮ ಸನ್ನಿಧಾನಕ್ಕೆ ಬಾರದ ಹಾಗೆ ಆ ತೆರೆ ನಮ್ಮನ್ನು ಮರೆ ಮಾಡಿತ್ತು, ಮಂಕು ಮಾಡಿತ್ತು. ಸ್ವಾಮಿ ಯೇಸುವೆ, ನೀವು ಬಂದು ಆ ತೆರೆಯನ್ನು ಹರಿದು ನಮ್ಮನ್ನು ದೇವರ ಸಮಕ್ಷಮದಲ್ಲಿ ನಿಷ್ಕಳಂಕ ಪರಿಶುದ್ಧ ಮಕ್ಕಳಾಗಿ ನಿಲ್ಲುವಂತಹ, ದೇವರ ಮುಂದೆ ಮಂಡಿಸುವಂಥ ಅವಕಾಶವನ್ನು ನೀವು ನಮಗೊಬ್ಬೊಬ್ಬರಿಗೆ ಮಾಡಿಕೊಟ್ಟಿದ್ದೀರಪ್ಪ. ಪವಿತ್ರ ಆತ್ಮರನ್ನು ನಮಗೆ ನಮ್ಮ ಒಂದು ಸಹಾಯಕರಾಗಿ, ನಮ್ಮ ವಕೀಲರಾಗಿ ನೀವು ಅನುಗ್ರಹಿಸಿದ್ದೀರ ಸ್ವಾಮಿ. ನಿಮಗೆ ಸ್ತೋತ್ರ ಅಪ್ಪ. ನಮ್ಮನ್ನು ಪರಲೋಕದಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ನಿಲ್ಲುವಂತಹ, ನಿಷ್ಕಳಂಕರು ನಿರ್ದೋಷಿಗಳಾಗಿ ನಿಲ್ಲುವಂತಹ ಆ ಒಂದು ಸೌಭಾಗ್ಯವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಹೌದು ಪ್ರಿಯರೇ, ಜಗತ್ತುಂಟಾದ
ಆಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮೊಬ್ಬೊಬ್ಬರನ್ನು ಆರಿಸಿಕೊಂಡರು. ಏಕೆಂದರೆ ನಾವೆಲ್ಲರೂ ಕೂಡ ತಂದೆಯ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳಾಗಿ ನಿಲ್ಲಬೇಕೆಂಬುದೇ ಆ ದೇವರ ಉದ್ದೇಶವಾಗಿತ್ತು. ಆ ದೇವರ ಒಂದು ಉದ್ದೇಶವಾಗಿತ್ತು. ಆ ಉದ್ದೇಶ ಈಗ ನಮ್ಮ ಜೀವಿತದಲ್ಲಿ ನೆರವೇರಿದೆ. ಆ ಉದ್ದೇಶವನ್ನ ಯೇಸು ಕ್ರಿಸ್ತರ ಮುಖಾಂತರ ನೆರವೇರಿಸಿಕೊಟ್ಟಿದ್ದಾರೆ. ನಾವು ಈ ಸಮಯದಲ್ಲಿ ನಿಂತಿರುವುದು ಈ ಮನೆಯಲ್ಲ, ಈ ಒಂದು ಊರಿನಲ್ಲ. ನಾವು ನಿಂತಿರುವುದು ಸಾಕ್ಷಾತ್ ದೇವರ ಸನ್ನಿಧಾನದಲ್ಲಿ, ಪರಲೋಕವನ್ನ ಭೂಲೋಕವನ್ನ ಉಂಟು ಮಾಡಿದಂತ ದೇವರ ಸನ್ನಿಧಾನದಲ್ಲಿ ನಿಂತಿದ್ದೇವೆ. ಪರಿಶುದ್ಧವಾದ ಸ್ಥಳದಲ್ಲಿ ನಿಂತಿದ್ದೇವೆ. ಸ್ವರ್ಗ ದೂತ ಗಣಗಳು 24 ಸಭಾ ಪ್ರಮುಖರು ಆರಾಧನೆ ಮಾಡುವಂತ ಅದೇ ಪರಲೋಕ ಎಂಬ ಸನ್ನಿಧಾನದಲ್ಲಿ ನಾವು ಒಬ್ಬೊಬ್ಬರು ನಿಂತಿದ್ದೇವೆ. ಈ ಒಂದು ಸೌಭಾಗ್ಯವನ್ನ ಕೊಟ್ಟಂತ ದೇವರನ್ನ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ನಾವೆಲ್ಲರೂ ಹೃದಯದಿಂದ ಸೇರಿ ಆರಾಧನೆ ಮಾಡೋಣ. ನಾವೆಲ್ಲರೂ ಸೇವಕರು. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. 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 ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ಯೇಸುವೇ ಅನುದಿನವು ಯೇಸುವೇ. ಆರಾಧನೆ ಯೇಸುವೇ ಅನುದಿನವು ಯೇಸುವೇ. ಆರಾಧನೆ ಯೇಸುವೇ
ಅನುದಿನವೂ ಯೇಸುವೇ ಆರಾಧನೆ ಯೇಸುವೇ ಅನುದಿನವೂ ಯೇಸುವೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ ಸ್ತುತಿಸಿ ನಲಿಯುವೆನು ಎಲ್ಲ ಚಿಂತೆಯ ಮರೆಯುವೆನು 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 ಹಲ್ಲೆಲೂಯಾ 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 ಸ್ತೋತ್ರ ವಂದನೆ